ನಮಸ್ಕಾರ ಟಿ20 ಡಿಜಿಟಲ್ನ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಟಿ20 ವರ್ಲ್ಡ್ ಕಪ್ನ 3ನೇ ಮ್ಯಾಚ್ ಭಾರತ ಗೆದ್ದಿದೆ. ಸೊ ಒಂದು ಮ್ಯಾಚ್ನ ಪ್ರಿವ್ಯೂ ಹಾಗೇನೆ ಆಸ್ಟ್ರೇಲಿಯಾದ ನಾಯಕ ಮಿಚೆಲ್ ಮಾರ್ಷ್ಗೆ ಬ್ಯಾನ್ ಆಗುವಂಥ ಭೀತಿ ಎದುರಾಗಿದೆ. ಯಾಕಂದರೆ ಅಂಥ ಒಂದು ವಾರ್ನಿಂಗ್ ಅನ್ನು ಕೊಡಲಾಗಿದೆ ಅನ್ನೋ ವಿಚಾರ ಕೂಡ ಗೊತ್ತಾಗ್ತಿದೆ. ಯಾಕೆ ಬ್ಯಾನ್? ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ, ಅದ್ರ ಬಗ್ಗೆ ಕೂಡ ಹೇಳ್ತೀವಿ, ಕೊನೆ ತನಕ ನೋಡಿ. ಸೊ ಆರಂಭದಲ್ಲಿ ನೆನ್ನೆಯ ಮ್ಯಾಚ್ ಬಗ್ಗೆ ಹೇಳೋದಾದರೆ ಒಂದು ಲೋ ಸ್ಕೋರನ್ನು ಮೊದಲು ಟಾಸ್ ಗೆದ್ದು ನಾವು ಬೌಲಿಂಗನ್ನು ಆಯ್ಕೆ ಮಾಡ್ಕೊಂಡ್ವಿ. ರೋಹಿತ್ ಶರ್ಮಾ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ್ರು. ಸೊ ಎಲ್ಲರಿಗೂ ಕೂಡ ನಿರೀಕ್ಷೆ ಇತ್ತು ಬ್ಯಾಟಿಂಗ್ ಮಾಡಿದ್ರೆ ಸ್ವಲ್ಪ ಅಟ್ಲೀಸ್ಟ್ ನಮ್ಮ ಪ್ಲೇಯರ್ ಬ್ಯಾಟಿಂಗ್ ಆದರೂ ನೋಡ್ಬೋದು ಬ್ಯಾಟ್ಸ್ಮನ್ಗಳದ್ದು ಅಂತ. ಆದರೆ ಒಂದು ಸೇಫರ್ ಸೈಡ್ ಒಂದು ಚೇಸ್ ಮಾಡಿದ್ರೆ ಒಳ್ಳೆಯದು ಈ ಪಿಚ್ನಲ್ಲಿ. ಯಾಕಂದರೆ ಪಿಚ್ ಹಿಂದಿನ 2 ಮ್ಯಾಚ್ನಲ್ಲಿ ಯಾವ ರೀತಿ ಬಿಹೇವ್ ಮಾಡ್ತು, ಸೊ ಅದ್ರ ಬಗ್ಗೆ ರೋಹಿತ್ ಶರ್ಮಾ ಅವರಿಗೆ ಒಂದಷ್ಟು ಕ್ಯಾಲ್ಕುಲೇಷನ್ ಇದ್ದಿದ್ದರಿಂದ ನೆನ್ನೆ ಹೆಚ್ಚಿನ ರಿಸ್ಕ್ ಬೇಡ ಅಂತ ಹೇಳಿ ಚೇಸಿಂಗನ್ನು ಆಯ್ಕೆ ಮಾಡ್ಕೊಳ್ಳಾಯಿತು. ಅದನ್ನು ಕಂಫರ್ಟಬಲ್ ಆಗಿ ಚೇಸ್ ಮಾಡಿದರೂ ಕೂಡ ಫೈನಲಿ ನಾವು ಸೂಪರ್ 8ಗೆ ಎಂಟ್ರಿ ಆಗಿದ್ದೀವಿ. ನಮ್ಮ ಜೊತೆಗೆ ಈಗಾಗಲೇ ಆಸ್ಟ್ರೇಲಿಯಾ ಕೂಡ ಎಂಟ್ರಿ ಆಗಿದೆ. ಸೌತ್ ಆಫ್ರಿಕಾ ಕೂಡ ಸೂಪರ್ 8ಗೆ 3 ತಂಡಗಳು, ಇಂಡಿಯಾ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ 3 ಟೀಮ್ ಈಗಾಗಲೇ ಸೂಪರ್ 8ಗೆ ಆಯ್ಕೆ ಆಗಿದೆ. ಇನ್ನು 5 ತಂಡಗಳು ಯಾವುದು ಅನ್ನೋದು ಇರುವಂಥ ಕುತೂಹಲ. ಸೊ ನೆನ್ನೆ ಮ್ಯಾಚ್ ಬೌಲಿಂಗ್ ವಿಚಾರವಾಗಿ ಬರೋದಾದರೆ ಹರ್ಷದೀಪ್ ಸಿಂಗ್ ಅವರ ಒಂದು ವೇರಿಯೇಷನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಸೊ ಆರಂಭದಲ್ಲಿ ಸ್ವಲ್ಪ ಟೆನ್ಷನ್ಸ್ ಇದ್ದರೂ ಕೂಡ ನಮ್ಮ ಬ್ಯಾಟಿಂಗ್ನಲ್ಲಿ, ಬೌಲಿಂಗ್ ವಿಚಾರದಲ್ಲಿ ಹಾರ್ದಿಕ್ ಪಾಂಡ್ಯ, ಹರ್ಷದೀಪ್ ಸಿಂಗ್ ಇಬ್ಬರು ಕೂಡ ಬ್ಯೂಟಿಫುಲ್ ಆಗಿ ಬೌಲಿಂಗ್ ಮಾಡಿದರು. ಮುಂಬೈ ಇಂಡಿಯನ್ಸ್ ಟೀಮ್ನಲ್ಲಿದ್ದಾಗ ಹಾರ್ದಿಕ್ ಪಾಂಡ್ಯಾಗೆ ಎಷ್ಟು ಬ್ಯಾಕ್ಲ್ಯಾಶ್ ಆಯಿತು, ಜನ ಎಷ್ಟು ಮಟ್ಟಿಗೆ ಟ್ರಾಲ್ ಮಾಡಿದ್ರು ನೀವೆಲ್ಲ ನೋಡಿದ್ರಿ. ಆದರೆ ಒನ್ಸ್ ಬ್ಲೂ ಜರ್ಸಿ ಹಾಕಿದ್ಮೇಲೆ ಹಾರ್ದಿಕ್ ಪಾಂಡ್ಯ ಅವರ ಪರ್ಫಾರ್ಮೆನ್ಸ್ ಅದ್ಭುತವಾಗಿದೆ, ನೀಟಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಸೊ ಏನು ಸೂಪರ್ 8ಗೆ ಬೇಕಾದಂಥ ಪ್ರಿಪ್ರೇಷನ್ ಭಾರತಕ್ಕೆ ಬೇಕಾಗಿತ್ತು, ಅದು ಲೀಗ್ ಹಂತದಲ್ಲಿ ಸಿಗ್ತಾ ಇದೆ. ಸೊ ಇನ್ನು ನೆನೆ ಬೌಲಿಂಗ್ ವಿಚಾರವಾಗಿ ನಾವು ಮಾತಾಡಿದ್ವಿ. ಲೋ ಸ್ಕೋರ್ಗೆ ಅವ್ರನ್ನ ಆಲ್ಔಟ್ ಮಾಡಲಾಯಿತು. ಅದಾದಮೇಲೆ ಚೇಸಿಂಗ್ನಲ್ಲಿ ಏನಾಯಿತು ಅನ್ನೋದೊಂದು ನೀವು ಎಲ್ಲರೂ ಕೂಡ ಗಮನಿಸಿರೋ ಹಾಗೆ, ವಿರಾಟ್ ಕೊಹ್ಲಿ ಅವರ ಆ ಒಂದು ಫಾರ್ಮ್ ಏನಿದೆ, IPLನಲ್ಲಿದ್ದಂಥ ಅದ್ಭುತವಾದಂಥ ಫಾರ್ಮ್ ಈಗ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಬಂದ ಮೇಲೆ ಅವರು ಒಂದಂಕೆಯನ್ನು ದಾಟೋಕೆ ಸಾಧ್ಯ ಆಗ್ತಿಲ್ಲ. ಯಾಕಂದರೆ ಆರಂಭದಲ್ಲಿ ಐರ್ಲೆಂಡ್ ವಿರುದ್ಧ ಕೂಡ ಅವರು ಲೋ ಸ್ಕೋರ್ಗೆ ಔಟ್ ಆದರು, 10ರೊಳಗೆ ಔಟ್ ಆದರು. ಸೊ ಅದಾದಮೇಲೆ ಪಾಕಿಸ್ತಾನದ ವಿರುದ್ಧ ಕೂಡ ಅದೇ ರೀತಿಯಾದಂಥ ಸ್ಕೋರ್ ಬಂದಿದೆ. ಈಗ ನೆನ್ನೆಯ ಸ್ಕೋರ್ ಒಂದು ಗೋಲ್ಡನ್ ಡಕ್, ನೆನ್ನೆ ಮ್ಯಾಚ್ನಲ್ಲಿ ಫಸ್ಟ್ ಬಾಲ್ಗೆ ಔಟ್ ಆಗ್ತಾರೆ. ಸೊ ಹೀಗೆ ಕೊಹ್ಲಿ ಅವರ ಫಾರ್ಮ್ ನಮಗೆ ಸೂಪರ್ 8ಗೆ ಸ್ವಲ್ಪ ಕನ್ಸರ್ನ್ ಆಗಿದೆ. ಬಟ್ ಇವನ್ ಕೊಹ್ಲಿ ಎನಿ ಟೈಮ್ ವಾಪಸ್ ಫಾರ್ಮ್ಗೆ ಬರುವಂಥ ಒಂದು ಕೆಪಾಸಿಟಿ ಇರುವಂಥ ಬ್ಯಾಟ್ಸ್ಮನ್. ಸೊ ಏನು ರೋಹಿತ್ ಶರ್ಮಾ ಕೂಡ ನಿನ್ನೆ ಬೇಗ ಔಟ್ ಆಗ್ತಾರೆ. ಅದಾದಮೇಲೆ ರಿಷಬ್ ಪಂತ್ ಕೂಡ ಆರಂಭಿಕ 2 ಮ್ಯಾಚ್ನಲ್ಲಿ ಇದ್ದಂಥ ಫಾರ್ಮ್ ಈ ಮ್ಯಾಚ್ನಲ್ಲಿ ಕಾಣಿಸಲಿಲ್ಲ. ಸೊ ಶಿವಮ್ ದುಬೆ ಹಾಗೆಯೇ ಅವ್ರ ಜೊತೆ ಸೂರ್ಯಕುಮಾರ್ ಯಾದವ್ ಮೇಲೆ ಭಾಳಷ್ಟು ಕಂಪ್ಲೇಂಟ್ಸ್ ಇತ್ತು, ಸ್ಟ್ರಾಂಗ್ ಟೀಮ್ಗಳ ಮೇಲೆ ಆಡೋದಿಲ್ಲ ಅಂತ ಹೇಳಿ. ಆದರೆ ನಿನ್ನೆ ಮತ್ತೊಂದು ಅವಕಾಶ ಸಿಕ್ತು, USA ಮೇಲೆ ಒಂದು ಅರ್ಧ ಶತಕ ದಾಖಲಿಸೋ ಮೂಲಕ ಮತ್ತೆ ನಾನು ಫಾರ್ಮ್ಗೆ ಬಂದಿದ್ದೀನಿ ಅನ್ನೋದನ್ನು ಅನೌನ್ಸ್ ಮಾಡಿದರು. ಹಾಗೆಯೇ ಶಿವಮ್ ದುಬೆ ಪ್ಲೇಸ್ ಬಗ್ಗೆ ಭಾಳಷ್ಟು ಪ್ರಶ್ನೆ ಇತ್ತು. ಶಿವಮ್ ದುಬೆ ಅವ್ರನ್ನ ಆಡಿಸ್ಬೇಕಾ, ಏನು ಅವ್ರ ಬದಲು ಜೈಸ್ವಾಲ್ ಬರಬೇಕಾ, ಸ್ಯಾಮ್ಸನ್ ಬರಬೇಕಾ ಅಂತ. ಸೊ ಅವರು ಕೂಡ ನೆನ್ನೆಯ ಮ್ಯಾಚ್ನಲ್ಲಿ ನಾನು ಸ್ವಲ್ಪ ಸ್ಟೇ ಆಗಿ ನಿಂತು ಆಡಬಲ್ಲೆ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಸೊ ಆ ಮೂಲಕ ಬ್ಯಾಟಿಂಗ್ ಕನ್ಸರ್ನ್ ಏನಿತ್ತು ಮಿಡ್ಲ್ ಆರ್ಡರ್ನಲ್ಲಿ ಸ್ವಲ್ಪ ಮಟ್ಟಿಗೆ ಈಗ ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದು. ಬಟ್ ಇವನ್ ಮುಂದಿನ ಕೆನಡಾ ಮ್ಯಾಚ್ನಲ್ಲಿ ಮತ್ತೊಂದೇನಾದರೂ ಪ್ರಯತ್ನಗಳನ್ನು ರೋಹಿತ್ ಶರ್ಮಾ ಮಾಡುವಂಥ ಚಾನ್ಸಸ್ ಇದೆ. ಬಟ್ ಸ್ಟಿಲ್ ಈಗ ಸದ್ಯಕ್ಕೆ ಬ್ಯಾಟಿಂಗ್ ಸ್ವಲ್ಪ ಮಿಡ್ಲ್ ಆರ್ಡರ್ ಒಂದು ಹಂತಕ್ಕೆ ಸೆಟ್ಲ್ ಆಗಿದೆ ಅಂತ ಅನಿಸ್ತಾ ಇದೆ. ಆದರೆ ಓಪನಿಂಗ್ ಬ್ಯಾಟಿಂಗ್ ನಮ್ಮ ಕನ್ಸರ್ನ್ ಇನ್ನೂ ಕೂಡ ಮುಂದುವರಿತಿದೆ. ರೋಹಿತ್ ಶರ್ಮಾ ಹಾಗೆಯೇ ವಿರಾಟ್ ಕೊಹ್ಲಿ ಅವರ ಒಂದು ಫಾರ್ಮ್, ಹಾಗೆಯೇ ರೋಹಿತ್ ಶರ್ಮಾ ಆರಂಭದಲ್ಲಿ 50 ಹೊಡೆದಿದ್ರು ಕೂಡ ಓಪನಿಂಗ್ ಪಾರ್ಟ್ನರ್ಸ್ ಆಗಿ ಅವರ ಒಂದು ಜೊತೆಯಾಟ ಏನು ಬರ್ತಾ ಇದೆ ಅದು ನಮಗೆ ಸಾಕಾಗ್ತಾ ಇಲ್ಲ. ಸೂಪರ್ 8 ಹಂತದಲ್ಲಿ ಇದು ಇನ್ನಷ್ಟು ಇಂಪ್ರೂವ್ ಆಗಬೇಕಾಗಿದೆ. ಏನು ಓವರಾಲ್ ನೆನ್ನೆ ಮ್ಯಾಚ್ ಬಗ್ಗೆ ಹೇಳೋದಾದರೆ ಒಂದು ಕಂಫರ್ಟೇಬಲ್ ವಿನ್. USA ಆರಂಭದಲ್ಲಿ ಸ್ವಲ್ಪ ಟೆನ್ಷನ್ ಕೊಟ್ಟರು ಕೂಡ, ನೇತ್ರವಾಲ್ಕರ್ ವಿಶೇಷವಾಗಿ ಬೌಲಿಂಗ್ನಲ್ಲಿ ಒಂದಷ್ಟು ಟೆನ್ಷನ್ ಕೊಟ್ಟರು. ಅದಾದಮೇಲೆ ಒಂದು ಕಂಫರ್ಟೇಬಲ್ ಆಗಿ ಚೇಸನ್ನು ಮಾಡಲಾಯಿತು. ಸೊ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಈಗ ನಮ್ಮ ಪಾಯಿಂಟ್ ಟೇಬಲ್. ಯಾಕಂದರೆ ನಾವೀಗ 3 ಪಂದ್ಯಗಳನ್ನು ಗೆದ್ದು ಆಲ್ರೆಡಿ ಕ್ವಾಲಿಫೈ ಆಗಿದ್ದೀವಿ. ನಮ್ಮ ಹಿಂದೆ USA ಇದೆ. ಇನ್ನು ಪಾಕಿಸ್ತಾನ ಕೂಡ ಒಂದು ಮ್ಯಾಚನ್ನು ಈಗಾಗಲೇ ಕೆನಡಾ ವಿರುದ್ಧ ಗೆದ್ದಿದೆ. ಮುಂದಿನ ಒಂದು ಪಂದ್ಯವನ್ನು ಗೆಲ್ಲೋಕೆ ಅವರು ಟ್ರೈ ಮಾಡ್ತಾರೆ. ಹಾಗೆಯೇ USAಗೆ ಐರ್ಲೆಂಡ್ ಮೇಲೆ ಮ್ಯಾಚ್ ಇದೆ, ಅದನ್ನು ಗೆಲ್ಲಬೇಕು, ಜೊತೆಗೆ ಒಂದಷ್ಟು ಡಿಫ್ರೆನ್ಸ್ ಜೊತೆ ಗೆಲ್ಲಬೇಕು. ಈಗಾಗಲೇ ಪಾಕಿಸ್ತಾನದ ರನ್ ರೇಟ್ ಏನಿದೆ ಅದು ಆಲ್ಮೋಸ್ಟ್ ಹತ್ತಿರದಲ್ಲೇ ಇದ್ದಾವೆ 2 ಟೀಮ್ಗಳು ಕೂಡ, USA ಆ್ಯಂಡ್ ಪಾಕಿಸ್ತಾನ್. ಹಾಗಾಗಿ ಈ ಟೇಬಲ್ನ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಈಗ ಮುಂದುವರಿತಾ ಇದೆ. ಹಾಗೆಯೇ ಇನ್ನೊಂದು ವಿಚಾರ, ಆಗಲೇ ಮಿಚೆಲ್ ಮಾರ್ಷ್ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ. ಮಿಚೆಲ್ ಮಾರ್ಷ್ ಯಾಕೆ ಬ್ಯಾನ್ ಆಗ್ಬೋದು ಅಂತಂದರೆ, ಹೇಸಲ್ವುಡ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಅಂದರೆ ನಾವು ಮುಂದೆ ಆಡುವಂಥ ಮ್ಯಾಚ್ ಹೇಗಿರುತ್ತೆ ಅಂತಂದರೆ, ಒಂದು ನಾವು ಈಗಾಗಲೇ ಕ್ವಾಲಿಫೈ ಆಗಿದ್ದೀವಿ, ಅದೇ ರೀತಿಯಾಗಿ ಯಾರನ್ನಾದರೂ ಹೊರಗೆ ಕಳಿಸುವಂಥ ಒಂದು ಪ್ಲ್ಯಾನ್ ಕೂಡ ಆಗಬಹುದು ಅಂತ. ಅಂದರೆ ಇಂಡೈರೆಕ್ಟ್ಲಿ ಅವ್ರು ಹೇಳಿರೋದು ಅವ್ರದ್ದೇ ಗ್ರೂಪ್ನಲ್ಲಿರುವಂಥ ಇಂಗ್ಲೆಂಡ್ ತಂಡ. ಈಗ ಅವ್ರ ಟೀಮ್ನ ಸಿನಾರಿಯೋ ಅಥವಾ ಗ್ರೂಪ್ನ ಸಿನಾರಿಯೋ ಹೇಗಿದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಾದರೆ, ಆಸ್ಟ್ರೇಲಿಯಾ 3ಕ್ಕೆ 3 ಪಂದ್ಯವನ್ನು ಕೂಡ ಗೆದ್ದಿದೆ. ಅವರ ಪಾಯಿಂಟ್ ಈಗ 6 ಇದೆ, ಅವರು ಕ್ವಾಲಿಫೈ ಆಗಿದ್ದಾರೆ. ಸ್ಕಾಟ್ಲ್ಯಾಂಡ್ 3 ಪಂದ್ಯ ಗೆದ್ದಿದೆ, 3 ಪಂದ್ಯ ಆಡಿದ್ದಾರೆ, 2 ಪಂದ್ಯ ಗೆದ್ದಿದ್ದಾರೆ. 1 ಪಂದ್ಯ ಮಳೆ ಬಂದಂಥ ಕಾರಣ ಇಂಗ್ಲೆಂಡ್ ವಿರುದ್ಧ ಅದು ಅಬಂಡನ್ ಆಯಿತು. ಆ ಕಾರಣಕ್ಕೆ ಅವರು 3 ಪಂದ್ಯದಿಂದ 5 ಪಾಯಿಂಟ್ಸನ್ನು ಗಳಿಸಿದ್ದಾರೆ. ಜೊತೆಗೆ ನಮೀಬಿಯಾ ಈಗಾಗಲೇ ಎಲಿಮಿನೇಟ್ ಆಗಿದ್ದಾರೆ. ಅವರು 3 ಪಂದ್ಯದಲ್ಲಿ 1 ಗೆದ್ದು 2 ಸೋತಿದ್ದಾರೆ. ಆದರೆ ಇಂಗ್ಲೆಂಡ್ 2 ಮ್ಯಾಚನ್ನು ಆಡಿದೆ, ಅದರಲ್ಲಿ ಅವರು ಗೆದ್ದಿರುವಂಥದ್ದು 2 ಕೂಡ ಇಲ್ಲ. ಅವರು ಆಸ್ಟ್ರೇಲಿಯಾ ವಿರುದ್ಧ ಕೂಡ ಸೋತರು, ಇನ್ನೊಂದು ಮ್ಯಾಚ್ನಲ್ಲಿ ಅಬಂಡನ್ ಆಗಿರುವ ಕಾರಣ ಅವರಿಗೆ ಕೇವಲ 1 ಪಾಯಿಂಟ್ ಇದೆ 2 ಮ್ಯಾಚ್ನಲ್ಲಿ.
ಹಾಗಾಗಿ ಈಗ ಅವರ ಮುಂದಿನ 2 ಮ್ಯಾಚನ್ನು ಗೆಲ್ಲಬೇಕು. ಗೆದ್ದರೆ ಅವರ ಪಾಯಿಂಟ್ 5 ಆಗುತ್ತೆ. ಅವರು ಮತ್ತು ಸ್ಕಾಟ್ಲ್ಯಾಂಡ್ ಆಲ್ಮೋಸ್ಟ್ ಈಕ್ವಲ್ ಆಗ್ತಾರೆ. ಏನಾದರೂ ಆಸ್ಟ್ರೇಲಿಯಾ ಸ್ಕಾಟ್ಲ್ಯಾಂಡ್ ವಿರುದ್ಧ ಏನಾದರೂ ಆ ಮ್ಯಾಚ್ನಲ್ಲಿ ಇಂಗ್ಲೆಂಡ್ಗೆ ಮಾರಕವಾಗೋ ರೀತಿಯಾಗಿ ಆಡಿದ್ರೆ ಅಥವಾ ಪ್ಲಾನ್ ಮಾಡಿ ಸ್ಕಾಟ್ಲ್ಯಾಂಡ್ ವಿರುದ್ಧ ಸೋತರೂ ಕೂಡ ಭಾಳ ಕಡಿಮೆ ಅಂತರದಲ್ಲಿ ಸೋಲೋದು ಅಂಥದ್ದು ಮಾಡಿದ್ರೂ ಕೂಡ ಇಂಗ್ಲೆಂಡ್ಗೆ ಸಮಸ್ಯೆ ಆಗುತ್ತೆ ರನ್ ರೇಟ್ ವಿಚಾರದಲ್ಲಿ. ಈಗಾಗಲೇ +2.164 ಸ್ಕಾಟ್ಲ್ಯಾಂಡ್ನ ರನ್ ರೇಟ್ ಇದೆ, 5 ಪಾಯಿಂಟ್ ಇದೆ. ಇಂಗ್ಲೆಂಡ್ 2 ಮ್ಯಾಚ್ ಆಡಬೇಕು, 1 ಪಾಯಿಂಟ್ ಇದೆ. ಅವರು 2-2 ಗೆದ್ದರೂ ಕೂಡ ಅವರು 5 ಪಾಯಿಂಟ್ ಆಗುತ್ತೆ. ಆದರೆ ರನ್ ರೇಟ್ ವಿಚಾರದಲ್ಲಿ ಏನಾದರೂ ಆಸ್ಟ್ರೇಲಿಯಾ ಸ್ಕಾಟ್ಲ್ಯಾಂಡ್ಗೆ ಹೆಲ್ಪ್ ಮಾಡಿದರೆ ಅದು ಡೆಲಿಬ್ರೇಟ್ ಆಗುತ್ತೆ ಅಂತ ಈಗಾಗಲೇ ಮಿಚೆಲ್ ಮಾರ್ಷ್ ಬ್ಯಾನ್ ಆಗುವಂಥ ಸಾಧ್ಯತೆ ಕೂಡ ಇದೆ, ಏನಾದರೂ ನೀವು ಸ್ಕಾಟ್ಲ್ಯಾಂಡ್ಗೆ ಅನುಕೂಲ ಮಾಡಿಕೊಟ್ಟರೆ ಅನ್ನೋದು. ಸೊ ಈ ಕಾರಣಕ್ಕೆ ಒಂದು ಲೈಟ್ ವಾರ್ನಿಂಗನ್ನು ಕೊಟ್ಟಿರೋದು. ಸೊ ಏನಾಗುತ್ತೆ ನೋಡೋಣ. ಅವರ ಗ್ರೂಪ್ನ ಕತೆ, ನಮ್ಮ ಗ್ರೂಪ್ ಕೂಡ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಪಾಕಿಸ್ತಾನ ಏನಾದರೂ ಹೊರಗಡೆ ಬೀಳುತ್ತಾ ಅಂತ. ಸೊ ಇದಾಗಿತ್ತು ನಿನ್ನೆ ಮ್ಯಾಚ್ನ ರಿವ್ಯೂ. ಹಾಗೆಯೇ ಮಿಚೆಲ್ ಮಾರ್ಷ್ ವಿರುದ್ಧ ಯಾಕೆ ಬ್ಯಾನ್ ವಿಚಾರವಾಗಿ ಚರ್ಚೆ ಆಗ್ತಿದೆ ಅಂತ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.